ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಾಗವೇಣಿ. ಇವತ್ತಿನ ರೆಸಿಪಿ ಬಂದು ರಸಮ್ಮು. ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ರಸಮ್ಗೆ ಬೇಕಾಗಿರೋ ಪದಾರ್ಥಗಳು: ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಹುಣಸೆಹಣ್ಣು, ಕಾಳುಮೆಣಸು, ಹಾಗೆ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಟೊಮೆಟೊನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟು ಕೂಡ ಆಗಿರುತ್ತೆ, ಪಟ್ ಅಂತ ಆಗುತ್ತೆ. ಈಗ ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, 2 ಹಸಿರು ಮೆಣಸಿನ್ಕಾಯಿ, ಖಾರ ರುಚಿಗೆ ತಕ್ಕಷ್ಟು ನಿಮಗೆ ಯಾವ ರೀತಿ ಖಾರ ಬೇಕೋ ಆ ರೀತಿ, ಮೆಣಸುಕಾಳು, ಹಾಗೆ ಜೀರಿಗೆ ಹಾಕ್ಕೊಂಡಾಯಿತು ಫ್ರೆಂಡ್ಸ್. ಈಗ ಹಚ್ಚಿಟ್ಕೊಂಡಿರುವಂಥ ಒಂದು ದೊಡ್ಡ ಟೊಮೆಟೊ ಅಲ್ಲಿ ಅರ್ಧ ಟೊಮೆಟೊ ಮಾತ್ರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೇನೆ. ಇನ್ನು ಅರ್ಧ ಟೊಮೆಟೊ ಸಾಂಬಾರಿಗೆ ಹಾಕೋದಕ್ಕೆ, ಹಾಗೆ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನ ಗ್ರೈಂಡ್ ಮಾಡಬೇಕು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈ ರೀತಿ ನುಣ್ಣಗೆ ಗ್ರೈಂಡ್ ಆಗುತ್ತೆ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್. ಅದೇ ರೀತಿ ಇದು ಒಂದು ರಸಮ್, ಹೋಟೆಲ್ ಶೈಲಿ ರಸಮ್ ಕೂಡ ಆಗಿದೆ. ತುಂಬಾ ರುಚಿಯಾಗಿದೆ. ಪಟ್ ಅಂತೇಳಿ 1-2 ನಿಮಿಷದಲ್ಲಿ ಈ ರಸಮನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನೋದ ಜೊತೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪು ಹಾಕಾಯಿತು ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ ಯಾವ ರೀತಿ ಚೆನ್ನಾಗಿ ಎಣ್ಣೆ ಕಾದಿದೆ. ಒಗ್ಗರಣೆ ಕೂಡ ರೆಡಿಯಾಗಿದೆ. ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿದ್ದಾಯಿತು ಫ್ರೆಂಡ್ಸ್. ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಪಳ ಅಂಥೇಳಿ ಕುದಿಸ್ಕೋಬೇಕಾಗತ್ತೆ. ಟೊಮೆಟೊ ಕೂಡ ಹಾಕಾಯಿತು ಫ್ರೆಂಡ್ಸ್ ಒಗ್ಗರಣೆಗೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೆಗಡಿ, ಕೆಮ್ಮು, ಶೀತಕ್ಕೆ ತುಂಬಾ ಒಳ್ಳೆ ರಸಮ್ ಅಂತ ಹೇಳ್ಬೋದು. ಬಿಸಿ ಅನ್ನದ ಜೋಡಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಅಂತ ಇದೆಲ್ಲ ಉಳಿದಿರೋ ಮಸಾಲೆಯನ್ನು ಹಾಕಾಯಿತು. ನಾನು ಈ ರಸಮನ್ನು ಇವತ್ತು 5 ಜನಕ್ಕಾಗುವಷ್ಟು ಮಾಡ್ಕೊಂಡಿದ್ದೀನಿ. ಕ್ವಾಂಟಿಟಿ ತಕ್ಕ ಹಾಗೆ ಮಸಾಲೆನ ಹಾಕ್ಕೊಂಡು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಸಾಲೆಯಲ್ಲಿ ಎಲ್ಲ ಕುದಿಬೇಕಾಗುತ್ತೆ ಎಣ್ಣೆಯಲ್ಲಿ. ಇಷ್ಟೇ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ ಯಾವ ರೀತಿ ಪಳ ಅಂತ ಕುದೀತಾ ಇದೆ. ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ರಸಮು ರೆಡಿ ಆಯಿತು ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು 2-2.5 ಗ್ಲಾಸ್ನಷ್ಟು ಈ ರಸಮನ್ನು ಮಾಡ್ಕೋತಾ ಇದ್ದೇನೆ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಯಾವ ರೀತಿ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರಸಮ್ ರೆಡಿ ಆಯಿತು. ಸ್ವಲ್ಪ ಕುದಿ ಬರಬೇಕು. ನೋಡ್ತಾ ಇದ್ದಲ್ಲ ಯಾವ ರೀತಿ ಆಗಿದೆ ಅಂತೇಳಿ. ತುಂಬಾ ಘಮ ಅನ್ನೋ ಫ್ಲೇವರ್ ಕೂಡ ಇದೆ. ಅಷ್ಟೇ ರುಚಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಬಿಸಿ ಅನ್ನದ ಜೊತೆ ಫಟಾಫಟ್ ಅಂತ ರೆಡಿಯಾದ ರಸಮ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ. ನೋಡ್ತಾ ಇದ್ದಿರಲ್ಲ, ಈಗ ಅನ್ನದ ಜೊತೆ ರಸಮು ಕೂಡ ರೆಡಿ ಆಯಿತು.
ಮಧ್ಯಾಹ್ನದ ಊಟಕ್ಕೆ ಬೇಗ ಯಾರಾದರೂ ಮನೆಗೆ ಬಂದರೆ ಫಟಾಫಟ್ ಅಂಥೇಳಿ ಒಂದೆರಡು ನಿಮಿಷದಲ್ಲಿ ಈ ರಸಮನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಬೇಗನೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.